ಎಲ್ಲರಿಗೂ ನಮಸ್ಕಾರ. ಶ್ರೀದೇವಿ ಹೂಗಾರ್ ಮೇಡಮು ನಿನ್ನೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು, ಹಂಗಾಗಿ ಮಾಡ್ತಾಯಿದ್ದೀನಿ. ನಾನು ಅದೇ ಬೀದರಿಗೆ ಇವಾಗೊಂದು ನವಂಬರು 28ನೇ ತಾರೀಕು ಟೈಮಲ್ಲಿ ಹೋಗಿದ್ದೆ. ಅಲ್ಲಿ ಸ್ಟೆಪ್ಪು ಮೆಡಿಟೇಷನ್ಗಳು ಮಾಡೋದು ಹೇಳ್ಕೊಡ್ತಾರೆ. ನಾವು ತುಂಬ ಟೈಮಿಂದ ಮಾಡ್ತಾಯಿದ್ರೆ ಆ್ಯಕ್ಟಿವೇಶನ್ ಆಗಲಿಲ್ಲ ಅಂದರೆ ಸಬ್ಕಾನ್ಷಿಯಸ್ ಮೈಂಡು, ಅವರು 3 ದಿವಸದಲ್ಲಿ ಆ್ಯಕ್ಟಿವೇಶನ್ ಮಾಡೋ ಮೆಡಿಟೇಷನ್ಗಳು ಸ್ಟೆಪ್ಪು ಸುಮಾರು ಇದ್ದಾವೆ. ನಾನು ಬರೀ ರಾಜಯೋಗ ದೀಕ್ಷೆ ಫೆಬ್ರವರಿ 18ನೇ ತಾರೀಕು ತಗೊಂಡಿದ್ದೆ, ಕಳೆದ ವರ್ಷ 2024ರಲ್ಲಿ. ಆಮೇಲೆ ಆಗಸ್ಟ್ ಟೈಮಿಂದ ನೋಡ್ಕೊಂಡು ಬಂದೆ ಅವ್ರ ವಿಡಿಯೋಸ್ ಎಲ್ಲ. ಅವ್ರು ಮಾಡೋದು ಎಲ್ಲ ನನಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾವು ರಾಜಯೋಗ ದೀಕ್ಷೆ ತಗೊಂಡಾಗ ತಪ್ಪು ಸರಿ ಯಾವುದು ಏನು ಅನ್ನೋದು ನಾವು ಪಾಸಿಟಿವ್ ಥಿಂಕಿಂಗ್ ಮೈಂಡ್ ಇರ್ತೀವಲ್ಲ, ನಮಗೆ ಬೇಗ ಗ್ರಹಿಸ್ಕೋಬೋದು. ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗ್ರಹಿಸ್ಕೋಬೋದು. ಮಾಮೂಲಿ ಈ ಥರ ಮೆಡಿಟೇಷನ್ ಮಾಡಿದವರಿಗೆ ಅವರು ಒಂದು ಸ್ವಲ್ಪ ತಾಮಸ ಗುಣ ರಾಜಸ ಗುಣದಲ್ಲಿ ಇರ್ತಾರೆ. ರಾಜಸ ಗುಣದಲ್ಲಿರೋ ಕ್ಯಾರೆಕ್ಟರ್ ಹೇಗೆ ಅಂದರೆ ನಂಬೋದಾ ನಂಬಾರ್ದಾ, ಇದು ಒಂದು ಸ್ವಲ್ಪ ರಾಜತಾಂತ್ರಿಕಲ್ಲಿ ಅವ್ರಿಗೆ ರಾಜರುಗಳಿಗೆ ಹೇಳ್ತಾರೆ. ಸಾತ್ವಿಕದಲ್ಲಿ ಇರೋರಿಗೆ ನಾವು ಯಾಕೆಂದ್ರೆ ರಾಜಯೋಗ ದೀಕ್ಷೆ ತಗೋಬೇಕಾದ್ರೆ ಪ್ರಾಣಾಯಾಮದಲ್ಲಿ ನಾವು ಮಾಡಬೇಕು, ಊಟ ಮತ್ತು ಬೆಳಿಗ್ಗೆ ಬೇಗ ಹೇಳೋದು ಇವೆಲ್ಲ ಶಿಸ್ತು ಬ್ರಹ್ಮಚರಿತ್ವ ಶಿಸ್ತಾಗಿ ಪಾಲಿಸ್ಬೇಕು. ನಾನಲ್ಲಿ ಜಕ್ಕಾರೆಡ್ಡಿ ಗುರುಗಳು ಅಂತ ಹೇಳಿ ಬೆಂಗಳೂರು ಲಾಯರ್ ಇದ್ದರು. ಅವ್ರ ರಾಜಯೋಗ ದೀಕ್ಷೆಯಲ್ಲಿ ಸುಮಾರು ಸಮಾಧಿಗೆಲ್ಲ ಹೋಗ್ತಾಯಿದ್ರು. ಅವರು ಜಗನ್ಮಾತೆ ಆರ್ಡ್ರ್ ಮಾಡಿ 4 ಜನಕ್ಕೆ ಹೇಳಬೇಕು ಅಂತ ಹೇಳಿ, ದೇಹತ್ಯಾಗ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಆರ್ಡ್ರ್ ಮಾಡೋದಕ್ಕೆ ಅವರು ನಮ್ಮಂಥವ್ರಿಗೆ ದೀಕ್ಷೆ ಕೊಡ್ತಾಯಿದ್ರು. ಆ ಟೈಮಲ್ಲಿ ಶ್ರೀದೇವಿ ಹೂಗಾರ್ ಮೇಡಮು ಇವತ್ತಿನ ಜನ್ರೇಷನಿಗೆ ತಕ್ಕನಾಗಿ ಟೆಕ್ನಿಕಲ್ ಆಗಿ ಯಾವ ಥರ ಮಾಡಬೇಕು, ಪಂಚಭೂತಗಳಲ್ಲಿರೋ ದೇಹನ ಯಾವ ಥರ ನಾವು ಮಾಡಬೇಕು, ಇದು ನಮ್ಮದು ಪೃಥ್ವಿ ತತ್ವ ಅಗ್ನಿ ತತ್ವ ಈ ತತ್ವಗಳು ಏನು ಕೆಲಸ ಮಾಡ್ತೇವೆ ಆರೋಗ್ಯದ ಮೇಲೆ ಇದು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಮತ್ತು ವ್ಯಾವಹಾರಿಕವಾಗಿ ನಾವು ಪಾಸಿಟಿವ್ ಇದ್ದಾಗ ನಮ್ಗೆ ಆತ್ಮದ್ದು ಪವರ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಆತ್ಮದಲ್ಲಿ ಪವರ್ ಇರುತ್ತೆ, ಅದು ನಮಗೆ ಜಾಗ್ರತೆ ಸಬ್ಕಾನ್ಷಿಯಸ್ ಮೈಂಡು ನಾವು ಅದು ಎನ್ರೈಸ್ ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ, ಅದನ್ನ ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಆತ್ಮವಿಶ್ವಾಸ ಅನ್ನೋದು ಬರುತ್ತೆ. ಆತ್ಮವಿಶ್ವಾಸ ಇರಬೇಕು, ಆತ್ಮವಿಶ್ವಾಸ ಕಳ್ಕೋಬಾರ್ದು ಅಂತ ಹೇಳ್ತಾರೆ. ಆ ಮೇಡಮ್ಮೇ ಹೇಳ್ತಾರೆ, ನಮ್ಮ ಉಸಿರಲ್ಲೇ ನಮ್ಮದೇ ಅದು ಸ್ವಂತ, ಇನ್ನೆಲ್ಲದು ನಮ್ಮ ಸ್ವಂತ ಅಲ್ಲ, ಅದೇ ನಾವು ಸತ್ತೋದಾಗ ಪ್ರಾಣಶಕ್ತಿ ಬರೋದು ಅಂಥೇಳಿ ಎಲ್ಲ ವೇದ ಉಪನಿಷತ್ತುಗಳೆಲ್ಲ ಅದೇ ಹೇಳೋದು. ಆದರೆ ಈ ಪ್ರಪಂಚದಲ್ಲಿ ಹೇಗೆ ಅಂದರೆ, ನಾವು ಚಿಕ್ಕ ಮಕ್ಕಳಲ್ಲಿ ಅಡುಗೆ ಆಟ ಈ ಸಣ್ಣ ಪುಟ್ಟ ಆಟ ಆಡ್ತೀವಲ್ಲ, ಈ ದುಡ್ಡು ಇಟ್ಕೊಂಡು ತೆಂಗಿನ ಚಿಪ್ ಇಟ್ಕೊಂಡು, ಇದೇ ಸಂಸಾರ. ಇದರಲ್ಲಿ ಏನು ಹಚ್ಕೊಳ್ಳೋ ಅಂಥದ್ದು ಏನಿಲ್ಲ. ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಇನ್ನು ಪ್ರಾಕ್ಟಿಕಲಾಗಿ ಮಾಡ್ಕೊ ಹೋದಾಗ ಮೋದಿ ಥರ ಇಡೀ ದೇಶನೇ ಆಳ್ಬೋದು. ಆ ಪವರ್ ನಮಗೆ ಬರುತ್ತೆ. ಆ ಆತ್ಮವಿಶ್ವಾಸಕ್ಕೆ ತಕ್ಕನಾಗಿ ನಿಮಗೆ ಬೇಗ ಎನ್ರೈಸ್ ಆಗುತ್ತೆ. ಅವರು ಯಾವ ಥರ ಅಂದರೆ, ನನಗೆ ನಮ್ಮಲ್ಲಿ ಒಂದು ಚಾಮುಂಡೇಶ್ವರಿ ವಿಗ್ರಹ ಇತ್ತು ನಮ್ಮಲ್ಲಿ ಮನೇಲಿ ಹೋಮ ಮಾಡಿದಾಗ, ವಿಗ್ರಹನ ತೋರಿಸ್ತೀನಿ. ಆವಾಗ ಅವರು ಒಬ್ಬರು ಸೆಟ್ರು ಕುಂದಾಪುರ ಸೆಟ್ರು ಕಡೆಯಿಂದ ಅವ್ರ ಗುರುಗಳು ಪರಿಚಯ ಆಗಿದ್ದರು. ನಮ್ಮಲ್ಲಿ ಹಿಂಗೆ ಭಾಳ ನೆಗೆಟಿವ್ ಇತ್ತು ಮನೇಲಿ. ಯಾವುದೋ ಹಳೆ ಕಾಲದಲ್ಲಿ ಚೌಡಿ ಪೂಜೆ ಮಾಡಿದ್ರಂತೆ, ಅದರಲ್ಲಿ ಮನೆ ಕಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಅಲ್ಲಿ ಇರ್ಲಿಕ್ಕೆ ಬಿಡ್ತಿರ್ಲಿಲ್ಲ, ನಮ್ಮ ಮಿಸ್ಸಸ್ ಆಗಲಿ ನಾನಾಗಲಿ ಇರೋಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ನಾವು ಅವ್ರ ಜೊತೆ ಹೋಮ ಮಾಡಿಸಿದ್ಮೇಲೆ ಒಂದು ಸಣ್ಣ ವಿಗ್ರಹ ನಾನೊಂದು ಎಸ್ಟೇಟಲ್ಲಿ ಇದ್ದೆ, ಹೊರಗಡೆ 1000 ಎಕರೆ ಎಸ್ಟೇಟಲ್ಲಿ. ಅಲ್ಲಿ ಗುರುಗಳು ತಂದು ಕೊಟ್ಟಿದ್ದರು. ಅವತ್ತನ್ನ ನಾನು ಹಾಗೆ ಇಟ್ಟಿದ್ದಷ್ಟೇ, ಅದೇನು ಪೂಜೆ ಮಾಡ್ತಿರ್ಲಿಲ್ಲ. ರಾಜಯೋಗ ದೀಕ್ಷೆ ತಗೋಬೇಕಾದ್ರೆ ನಮಗೆ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ ಅಂಥೇಳಿ ಯಾವುದಾದ್ರು ಒಂದು ಜಗನ್ಮಾತೆದು ಒಂದು ಶಕ್ತಿನ ನಾಮಸ್ಮರಣೆ ಮಾಡಬೇಕಾಗುತ್ತೆ. ಮತ್ತು ಪ್ರಾಣಾಯಾಮ ಮಾಡಬೇಕಾಗುತ್ತೆ. ನಮ್ಮದು ಇದು ಶ್ರೀದೇವಿ ಹೂಗಾರ್ ಮೇಡಮ್ದು ಏನಂದರೆ 3 ದಿವಸ ಸಾಕು. 3 ದಿವಸ ಕರೆಕ್ಟಾಗಿ 21 ದಿವಸ ಮಾಡಿದರೆ ಬೇಗ ಆ್ಯಕ್ಟಿವ್ ಆಗ್ತೀವಿ. 7 ಚಕ್ರಗಳು ಏನಿದ್ದಾವೆ ಆ್ಯಕ್ಟಿವ್. ಅದಲ್ಲದೆ ವ್ಯಾವಹಾರಿಕವಾಗಿ ಯಾವ ಥರ ಇವತ್ತಿನ ಜನ್ರೇಷನ್ನೇ ಅವರೆಲ್ಲ ಬಾಂಬೆಲಿ ಟ್ರೈನಿಂಗ್ ತಗೊಬಂದಿದ್ದಂತೆ 2.5 ಲಕ್ಷ ಕೊಟ್ಟು ಹಂಗಂತ ಹೇಳ್ತಿರ್ತಾರೆ ಕ್ಲಾಸಲ್ಲಿ. ಅದನ್ನ ನಮಗೆ ಬರೀ ಒಂದು 20-25 ಸಾವಿರ ರೂಪಾಯಿಗೆ ಹೇಳ್ಕೊಡ್ತಾರೆ. ನಾನು 15,000 ಕೊಟ್ಟಿದ್ದು ಅಮ್ಮನಿಗೆ. ಅದಕ್ಕಿಂತ ಮೊದಲು ಒಂದು 2-3 ಕ್ಲಾಸ್ ಅಟೆಂಡ್ ಮಾಡಿದ್ದು, ಒಂದು 2,000 ರೂಪಾಯಿ ಕೊಟ್ಟು. ನೀವು ಕ್ಲಾಸಿಗೆ ಅಟೆಂಡ್ ಆಗಿ ಆಗುತ್ತಾ ಹೋಗುತ್ತಾ, ಈ ನೆಗೆಟಿವ್ ಮೈಂಡ್ ಸೆಟ್ಟರು ದಯವಿಟ್ಟು ಅಟೆಂಡ್ ಆಗಿ. ನೀವು ಏನೇ ಎಜುಕೇಷನ್ ಮಾಡಿರಿ, ಮೆಡಿಟೇಷನ್ ಮಾಡೋದಿದೆಯಲ್ಲ, ಮೆಡಿಟೇಷನ್ ಮಾಡೋರು ಡಾಕ್ಟ್ರಿಗಿಂತ ಮೇಲ್ಮಟ್ಟ ಋಷಿಮುನಿಗಳ ಲೆಕ್ಕದಲ್ಲಿ ಇರ್ತಾರೆ, ಸೈಂಟಿಸ್ಟ್ ಥರ. ದಯವಿಟ್ಟು ನೀವು ಮಾಡ್ಕೊಳ್ಳಿ. ಇದರಲ್ಲಿ ನಾನೇನು ಅವರ ರೆಕಮೆಂಡ್ ಮಾಡ್ತಿರಲಿಲ್ಲ. ನೀವು ಯಾಕೆ ಸುಮ್ಮನೆ
ಟೈಮ್ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಂಡು ಒಂಥರ ನೊಂದ್ಕೊಂಡು ಬೆನ್ಕೊಂಡು ಅಯ್ಯೋ ಅನ್ಕೊಂಡು ಇವರಲ್ಲಿ ಏನೂ ಇಲ್ಲ ರೀ. ಎಲ್ಲದಕ್ಕೂ ಮೈಂಡ್ ಕಾರಣ, ಮನಸ್ಸು ಕಾರಣ. ನಮ್ಮದು ವೇದ ಸ್ಮೃತಿ ಪುರಾಣ ಇವೆಲ್ಲ ಹೇಳೋದು ಮನಸ್ಸನ್ನು ಹೆಂಗೆ ಕಂಟ್ರೋಲ್ ಮಾಡಿ ಮೆಡಿಟೇಷನ್ ಮಾಡಬೇಕು ಅಂತ 3 ದಿವಸದಲ್ಲಿ ಹೇಳ್ಕೊಡ್ತಾರೆ. ನೀವು ಹೋಗಿ ಮಾಡಿ. ನಾನು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ, ನಾನು ನರ್ಮನ್ಸ್ರ ಫಸ್ಟೇ ನಂಬಲ್ಲ, ಅದರಲ್ಲೂ ನಾನು ಯಾರನ್ನೂ ನಂಬಲ್ಲ. ಮತ್ತು ಇಲ್ಲಿ ನಮಗೆ ಆ ಗುರುಗಳು ಮಾಡಾಗ ನಾನು ದಿನನಿತ್ಯ ಪೂಜೆ ಮಾಡ್ತಾಯಿದ್ದೆ. ಆ ರಾಜಯೋಗ ದೀಕ್ಷೆ ತಗೊಂಡ್ಮೇಲೆ ಹೊರಗಡೆ ಕೆಲಸ ಬಿಟ್ಟು ಬಂದೆ. ನನಗೆ ಆರೋಗ್ಯದ್ದು ಸ್ವಲ್ಪ ಸಮಸ್ಯೆ ಆಯಿತು. ನನಗೂ ಒಂದು 12 ಎಕರೆ ಕಾಫಿ ತೋಟ ಇದೆ. ನಾನು ಯಾಕೆ ಬೇರೆ ಕಡೆ ದುಡಿಬೇಕು? ನಮ್ಮ ಮಿಸ್ಸಸ್ ಗೌರ್ಮೆಂಟ್ ಜಾಬಲ್ಲಿ ಅವರು ಟೀಚರು. ಹಂಗಾಗಿ ನನ್ನ ಮನೆಗೆ ಬಿಟ್ಟು ಬಂದೆ. ಆಮೇಲೆ ಇಲ್ಲಿ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ. ಅದು ಯಾಕೆಂದರೆ ನನಗೆ ಫ್ರೀಕ್ವೆನ್ಸಿಲಿ ಸೆಟ್ ಆಗಿದ್ದು, ಹೊರಗಡೆ ಹೋಗೋಕ್ಕೆ ಈ ಶಕ್ತಿ ಬಿಡ್ತಿರ್ಲಿಲ್ಲ. ಆವಾಗ ನಾನು ಅಲ್ಲಿ ಬೀದರಿಗೆ ಹೋಗ್ಬೇಕಾದ್ರೂ ಬಿಡ್ತಿರ್ಲಿಲ್ಲ. ಮತ್ತು ನಾನು ಈ ತಾಯಿನ ಕೇಳಿದೆ, ಬೆಳಿಗ್ಗೆ 4 ಗಂಟೆಗೆ ಕರೆಯೋದು ಮಾಮೂಲಿ ಇದೆ ನನ್ನ ಹೆಸರು ಕೇಳಿ. ಆಮೇಲೆ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಆವಾಗ ಆ ಎನರ್ಜಿ ಲಾಸ್ಟ್ ಟೈಮು ಕುಂಕುಮ ಚೆಲ್ತು. ನಾನು ಕುಂಕುಮ ಚೆಲ್ಲೋದು, ಬಲ್ಗಡೆಗೆ ಹೂ ಬೀಳೋದು, ದೇವ್ರು ಕೇಳೋದು ಇವೆಲ್ಲ ನಾನು ನಂಬಲ್ಲ. ನಾನೊಂದು ಸ್ವಲ್ಪ ಸೈಂಟಿಸ್ಟ್ ಥರ. ನಾನು ಟೆಕ್ನಿಕಲ್ ಆಗಿ ಮತ್ತು ಬಯಾಲಜಿನ ಕರೆಕ್ಟಾಗಿ ನಾನೆಲ್ಲ ಆ ಥರ ವೈಜ್ಞಾನಿಕವಾಗಿ ನಾನು ನೋಡೋ ಅಂಥದ್ದು. ಅವಾಗ ನಾನು ಹೋದೆ. ಅದು ಹಿಪ್ನೋಟಿಸಮ್ ಮಾಡಿ ನಿಮ್ಮ 60 kg ಇದ್ದಾರೆ ಅಂತೇಳಿ ಒಂದು 600 kg ಆಗ್ತಾರಂತೆ. 3-4 ಜನ ಎತ್ಕೊಂಡು ಹೋಗ್ತಾರೆ. ನಮ್ಮ ಮನುಷ್ಯ ಅವ್ರು ವಶೀಕರಣ ಮಾಡಿರ್ತಾರೆ. ಆ ಅಮ್ಮ ಸ್ಟೇಜ್ ಮೇಲೆ ತಗೊಂಡು ಹತ್ತಿರ ಬಂದ್ಬಿಟ್ಟು ಎದೆ ಹತ್ರ, ಕಣ್ಬಿಡಪ್ಪ ನನ್ನ ನೋಡು. ಮನ್ಸು ಅವ್ರು ತಗೊಂಡಿರ್ತಾರಲ್ಲ, ಮತ್ತು ಎನರ್ಜಿ ಹೊಸ್ದಾಗಿ ನನಗೆ ಮತ್ತೆ ಕೊಡಬೇಕಾದ್ರೆ ನಾನು ಜಗನ್ಮಾತೆನೇ ಆ ತಾಯಿಲಿ ನಾನು ನೋಡಿದೆ. ಇದು ನನ್ನ ಸ್ವಂತ ಅನುಭವ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಡ್ಯಾನ್ಸ್ ಫಸ್ಟ್ ದಿವಸನೇ ಹೋದಾಗ ಡ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ಅನ್ಸ್ಕೊತಿದ್ದು. ನಾನು ಎಲ್ಲೂ ಮಾಡಿಲ್ಲ ಸ್ಟೇಜಲ್ಲಿ, ಬರೀ ಧ್ಯಾನ ಮೆಡಿಟೇಷನ್ ಮಾಡ್ಕೊಂಡಿದ್ದವನು. ಆವಾಗ ಅವ್ರ ಮಗಳು ನಿವೇದಿತಾ ಅಂತ ಹೇಳ್ಬಿಟ್ಟು ಆ ಫೋಟೋದಿಂದ ಒಂದು ಜ್ಯೋತಿ ಬಂದಂಗೆ ನನ್ನ ಮೈಲಿ ಒಂಥರ ನಡುಕ್ತು. ಅದ್ರ ಮೇಲೆ ನನಗೆ ಯಾವುದೋ ಗಿಂಚಿಕೆ ಯಾವುದೂ ಆಗಲಿಲ್ಲ. ಎಲ್ಲರಿಗಿಂತ ನಾನೇ ಚೆನ್ನಾಗಿ ಮಾಡ್ತಿದ್ದೆ. ಯಾಕೆಂದರೆ ನಾನು ಆಲ್ರೆಡಿ ಇಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದವನು. ನನಗೆ 21 ದಿವಸದಲ್ಲಿ ಸ್ಫಟಿಕ ದಿನದಲ್ಲಿ ಏನೋ ಒಂದು ಇದು ಕಾಣ್ತು, ಒಂದು ರಿಸಲ್ಟ್ ಕಾಣ್ತು. ಹಂಗಾಗಿ ನಾನು ತುಂಬ ಇದು ನನ್ನ ಅಮ್ಮ ಅಂತಲೇ ಕರೆಯೋದು. ಯಾಕೆಂದರೆ ಆ ರೂಪ ನಾನು ನೋಡಾಯಿತು ಅವರಲ್ಲಿ. ಮತ್ತು ಅವ್ರ ಮಗಳು ನಿವೇದಿತ ನನ್ನ ಬೀದರಿಂದ ಬಂದ 3 ದಿವಸ ನನ್ನ ಜೊತೆನೇ ಇದ್ದರು. ಆತ್ಮ, ಆ ಪವರ್ಫುಲ್ ಆತ್ಮ ನಮ್ಮದಿದ್ದರು. ಅವರು ಬ್ರಹ್ಮಕುಮಾರಿಸಲ್ಲಿ ಮಾಡಿದ್ರು. ನಾನು ಬ್ರಹ್ಮಕುಮಾರಿಸಿಗೆ ಒಂದು 2-3 ಸರಿ ಹೋಗಿದ್ದೆ. ನನ್ನ ಬ್ರಹ್ಮಕುಮಾರಿಸಲ್ಲಿ ಆದಿ ಚಿಂಚನಗಿರಿ ದೊಡ್ಡವ್ರು ಬಾಲಗಂಗಾಧರ ಸ್ವಾಮೀಜಿ ಇದ್ದಾಗಲಿ 21 ವರ್ಷದಲ್ಲೇ ನಾನೆಲ್ಲ ಮಾನಸಿಕ ತೊಡೆದು ಮಠ ಸೇರಿದವನು. ಅದಲ್ದೇ ನನಗೆ ಜ್ಞಾನಕ್ಕೋಸ್ಕರ ನಾನು ಇಸ್ಕಾನ್ ಭಗವದ್ಗೀತೆ ಓದಿದೆ 2. ಮತ್ತು ನಾನು ದುರಿತಪಹಾರ ಸ್ತೋತ್ರ ಓದ್ತಿದ್ದೆ. ನಮ್ಮ ರಾಯರ ಭಕ್ತ ನಾನು. ಆಮೇಲೆ ನಮ್ಮ ರಾಯರ ನಮ್ಗೆ ಶುಲ್ಬಕ್ಕೆ ಅಲ್ಲಿ ಎಲ್ಲ ಕಳಿಸಲ್ಲ. ಅದ್ರ ಮೇಲೆ ನಮ್ಮ ಜಗನ್ಮಾತೆ ಈ ನಮ್ಮ ಬೆನ್ನು ಮೂಳೆ ಇದೆಯಲ್ಲ ಹಿಂದೆ, ಅದು ಜಗನ್ಮಾತೆಗೆ ಸಂಬಂಧಪಟ್ಟಿದ್ದು. ಒಂದೊಂದು ಪಾಯಿಂಟ್ಗಳಿಗೂ ಒಂದೊಂದು ದೇವತೆಗಳಿದ್ದು ಮೂಲಾಧಾರ. ಇದು ಗಣೇಶಕ್ಕೆ ಸಂಬಂಧ. ನಮ್ಮದು ಭೂಮಿಲಿ ಏನಿದೆ ಅದೇ ತತ್ವ ನಮ್ಮ ಶರೀರದಲ್ಲಿ. ಬ್ರಹ್ಮಾಂಡ ಹೆಂಗೆ